ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ತೋರಿಸ್ತಾ ಇರೋಂಥ ವಿಡಿಯೋ ಬಂದ್ಬಿಟ್ಟು ಒಂದು ವಾಲ್ ಕ್ರಾಫ್ಟ್ ವಿಡಿಯೋನೇ. ಸೊ ನಾವು ಮೊಟ್ಟೆನ ಯೂಸ್ ಮಾಡಿ ಆ ಮೊಟ್ಟೆ ಸಿಪ್ಪೆನ ಬಿಸಾಕ್ತಿರಲ್ವ, ಅದನ್ನ ಇಟ್ಕೊಂಡು ನಾನು ಇವತ್ತು ನಿಮಗೆ ಈಸಿಯಾಗಿ ಒಂದು ಕ್ರಾಫ್ಟ್ ಮಾಡೋದು ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ನೀವು ಎಲ್ಲಿ ಬೇಕಾದ್ರೂ ಅಲಂಕಾರಕ್ಕೆ ಜೋಡಿಸ್ಕೊಬೋದು, ಇಟ್ಕೊಬೋದು. ಇದಕ್ಕೆ ಬೇಕಾಗಿರೋ ಮೆಟೀರಿಯಲ್ ಇಷ್ಟೇ. ಸೊ ಯಾವುದಾದ್ರೂ ಮನೇಲಿರುವಂಥ ಹಳೆ ಕಾರ್ಡ್ಬೋರ್ಡು, ಪೇಂಟು, ಸೊ ಮತ್ತು ಉಲ್ಲನ್ ಥ್ರೆಡ್ ಆ ಥರ ತೊಗೊಳ್ಳಿ. ಇಲ್ಲಿ ನಾನು ನೋಡಿ ಮೊಟ್ಟೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಮೊಟ್ಟೆ ನೀವು ಬೇಯಿಸಿರೋ ಮೊಟ್ಟೆ ಇದ್ದರೆ ಆ ಸಿಪ್ಪೆನ ಯೂಸ್ ಮಾಡೋಂಗಿಲ್ಲ. ಇವಾಗ ನಾರ್ಮಲ್ ಆಮ್ಲೆಟ್ಗೆ ಅದಕ್ಕೆಲ್ಲ ಯೂಸ್ ಮಾಡ್ತಿರಲ್ಲ, ಅಂಥ ಮೊಟ್ಟೆ ಸಿಪ್ಪೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಸೊ ಆ ಮೊಟ್ಟೆನ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕೈಯಿಂದನೇ ನಾನು ತೋರಿಸಿದ್ನಲ್ಲ ಆ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಪಕ್ಕ ಅದು ರೌಂಡ್ ಶೇಪ್ ಅಂತಲೇ ಇಲ್ಲ, ಅದು ಸ್ವಲ್ಪ ಶೇಪ್ ಸ್ವಲ್ಪ ಚಿಕ್ಕದು ದೊಡ್ಡದು ಥರ ಆಗುತ್ತೆ. ಅದೇ ನೀವು ಒಂದೇ ಥರ ಶೇಪ್ ಮಾಡಿಕೊಂಡು ನಿಮ್ಗೆ ಇಷ್ಟವಾಗಿರೋಂಥ ಕಲರಲ್ಲಿ ಪೇಂಟ್ ಮಾಡ್ಕೊಳ್ಳಿ. ಈ ಮೊಟ್ಟೆನಲ್ಲಿ ತುಂಬಾ ಕ್ರಾಫ್ಟ್ ವೀಡಿಯೋಗಳು ಮಾಡ್ಬೋದು, ಅದು ಮುಂದಿನ ದಿವಸಗಳಲ್ಲಿ ನಾನು ತೋರಿಸ್ತೀನಿ. ಸೊ ಇದು ಮೊದಲನೇ ವೀಡಿಯೋ ಅಂತಲೇ ಹೇಳ್ಬೋದು ಮೊಟ್ಟೆ ಸಿಪ್ಪೆನಲ್ಲಿ. ಇದೇ ರೀತಿ ಸೊ ಬೇಡ ಅನ್ನೋ ವೇಸ್ಟಾಗಿ ಬಿಸಾಕೋ ಪದಾರ್ಥಗಳಲ್ಲಿ ಏನೇನೆಲ್ಲ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನಾನು ಪೇಂಟ್ ಮಾಡಿದ ಮೇಲೆ ಅದು ಮಧ್ಯದಲ್ಲಿ ಫೆವಿಕಲ್ ಹಾಕಿ ಅಡುಗೆಗೆ ಉಪಯೋಗಿಸೋ ಅಂಥ ಎಳ್ಳು ಹಾಕ್ಕೊತಾ ಇದ್ದೀನಿ. ಎಳ್ಳು ಬದಲು ನೀವು ಸಾಸಿವೆ ಇದ್ರೆ ಕೂಡ ಹಾಕ್ಕೊಬೋದು, ಅಥವಾ ಪೇಂಟೇ ಬ್ಲ್ಯಾಕ್ ಕಲರ್ ಪೇಂಟ್ ಕೂಡ ಮಾಡ್ಕೊಬೋದು. ಈ ಥರ ಸಾಸಿವೆ ಹಾಕೋದ್ರಿಂದ ಅದು ನೋಡೋಕ್ಕೆ ಒಂಥರ ಕ್ರಿಯೇಟಿವ್ ಆಗಿ ಮತ್ತು ಒರಿಜಿನಲ್ ಥರನೇ ಚೆನ್ನಾಗಿ ಕಾಣಿಸುತ್ತೆ, ಫ್ಲವರ್ ಥರನೇ. ಸೊ ಅದಕ್ಕೋಸ್ಕರ ನಾನು ಯೂಸ್ ಮಾಡಿದ್ದೀನಿ ಎಳ್ಳು. ಅದಿಲ್ಲ ಅಂದರೆ ನೀವು ಸಾಸಿವೆ ಯೂಸ್ ಮಾಡ್ಕೊಳ್ಳಿ, ಅಥವಾ ನಿಮ್ಗೆ ಇಷ್ಟವಾಗಿರೋಂಥ ಪೇಂಟಿಂಗ್ ಮಾಡ್ಕೊಳ್ಳಿ. ಇವಾಗ ಎಲ್ಲನೂ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ಇವಾಗ ಕಾರ್ಡ್ಬೋರ್ಡ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಈ ಥರ ಕಾರ್ಡ್ಬೋರ್ಡ್ ಇಲ್ಲಾಂದರೆ ಯಾವುದಾದ್ರು ಹಳೇದು ಕ್ಯಾಲೆಂಡರ್ದು ಇರುತ್ತಲ್ವ ಕಾರ್ಡ್ಬೋರ್ಡು, ಅಥವಾ ಮದುವೆ ಕಾರ್ಡ್ಗಳಲ್ಲಿ ಬರುತ್ತೆ ಕಾರ್ಡ್ಬೋರ್ಡು, ಇನ್ವಿಟೇಷನ್ ಕಾರ್ಡಲ್ಲಿ, ಅಂಥ ಕಾರ್ಡ್ಬೋರ್ಡ್ ಕೂಡ ಯೂಸ್ ಮಾಡ್ಕೊಬೋದು. ಸೊ ಇವಾಗ ಇದಕ್ಕೆ ನಾನು ಬ್ಲ್ಯಾಕ್ ಕಲರ್ ಪೇಂಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಈ ಥರ ಪೇಂಟ್ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋದಾದರೆ ಸೊ ಇವಾಗ ಕಲರ್ ಪೇಪರ್ಗಳೇ ಸಿಗುತ್ತೆ ಅಂಗಡಿಗಳಲ್ಲಿ, ಅದನ್ನು ತಂದು ನೀವು ಅಂಟಿಸ್ಕೋಬೋದು. ಇವಾಗ ಇದಕ್ಕೆ ನಾನು ಹೂವು ಮಾಡಿದ್ದಾಯಿತು, ಎಲೆ ಬೇಕಲ್ವ, ಎಲೆಗೆ ನಾನು ಈ ಥರ ಪೇಪರ್ ಯೂಸ್ ಮಾಡ್ತಾಯಿದ್ದೀನಿ. ಇದ್ರ ಬದಲು ನೀವು ಪ್ಲಾಸ್ಟಿಕ್ ಬಾಟಲು ಇಲ್ಲ ಪೇಪರ್ ಕಪ್, ಟೀ ಕಪ್ ಇರುತ್ತಲ್ವ, ಅಂಥದನ್ನ ಎಲೆ ಥರ ಕಟ್ ಮಾಡಿ ಪೇಂಟ್ ಕೂಡ ಮಾಡ್ಕೊಬೋದು. ಅದೇ ಪೇಪರಲ್ಲಿ ಎಲೆ ಶೇಪ್ ಕಟ್ ಮಾಡ್ಕೊಂಡ್ರೆ ನಿಮಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಯಾವ ಥರ ಬೇಕೋ ಆ ಥರ ಶೇಪಲ್ಲಿ ನಾವು ಮಾಡ್ಕೊಬೋದು. ನಾನು ತೋರಿಸ್ತಾ ಇದ್ದೀನಲ್ಲ ಆ ಸೈಜಿಗೆ ನೀವು ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಬಂದಿರೋ ಸೈಜಿಗೆ ಮಾಡ್ಕೊಬೋದು. ಇಲ್ಲಿ ನಾನು ಸ್ವಲ್ಪ ಮೀಡಿಯಮ್ ಆಗಿ ಚಿಕ್ಕ ಸೈಜ್ ಮಾಡ್ಕೊತೀನಿ, ಹಾಗೆ ಇಲ್ಲಿ ಒಂದು ಸ್ವಲ್ಪ ದೊಡ್ಡ ಸೈಜ್ ಕೂಡ ಮಾಡ್ಕೊತೀನಿ. ಮೀಡಿಯಮ್ ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಈ ಥರ ಮಾಡ್ಕೊಳ್ಳಿ. ನಿಮಗೆ ಡೈರೆಕ್ಟಾಗಿ ಕಟ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಇವಾಗ ನಾನು ಈ ಕಾರ್ಡ್ಬೋರ್ಡ್ಗೆ ಬಾರ್ಡ್ರ್ ಥರ ಈ ಥರ ಟೇಪ್ ಅಂಟಿಸ್ಕೊತಾ ಇದ್ದೀನಿ, ಶೈನಿಂಗ್ ಇರೋವಂಥದ್ದು. ಸೊ ಇದು ನಿಮಗೆ ಅಂಗಡಿಗಳಲ್ಲಿ ಈಸಿಯಾಗಿ ಸಿಗುತ್ತೆ, 5 ರೂಪಾಯಿಗೆಲ್ಲ ಸಿಗುತ್ತೆ. ಸೊ ಅದರಲ್ಲೂ ನಿಮ್ಗೆ ವೆರೈಟಿ ಡಿಸೈನ್ಗಳಲ್ಲಿ ಸಿಗುತ್ತೆ. ನಿಮ್ದು ಯಾವ್ದು ಬೇಕೋ ಅದನ್ನು ಚಾಯ್ಸ್ ಮಾಡಿ ಯೂಸ್ ಮಾಡ್ಕೋಬೋದು. ಅಥವಾ ಈ ಥರ ನಿಮ್ಗೆ ಟೈಮ್ ಇಲ್ಲ ತೊಗೊಳಕ್ಕೆ, ದುಡ್ಡು ವೇಸ್ಟ್ ಮಾಡೋಕ್ಕೂ ಇಷ್ಟ ಇಲ್ಲ ಅಂದರೆ ಹಳೆ ಪೇಪರ್ಗಳನ್ನ ನಾನು ರೋಲ್ ಮಾಡ್ತೀನಲ್ವ ಇವಾಗ ಡಿಸೈನ್ ಮಾಡೋಕ್ಕೆ, ಆ ಥರ ರೋಲ್ ಮಾಡಿ ಕೂಡ ನೀವು ಬಾರ್ಡ್ರ್ ಥರ ಅಂಟಿಸ್ಕೊಬೋದು. ಇವಾಗ ನಾನು ಫೆವಿಕಲ್ ಯೂಸ್ ಮಾಡ್ತಾಯಿದ್ದೀನಿ. ಇದೇನಕ್ಕೆ ಅಂದರೆ ಈ ಥರ ನಾನು ಎಲೆಗಳದ್ದು ಕಡ್ಡಿ ಬರುತ್ತಲ್ವ ಆ ಥರದ್ದಕ್ಕೆ ನಾನು ಉಲ್ಲನ್ ಥ್ರೆಡ್ ಯೂಸ್ ಮಾಡ್ತಾಯಿದ್ದೀನಿ. ಇದಿಷ್ಟ ಇಲ್ಲ ಅಂದರೆ ನೀವು ಬೇಕಂದರೆ ಡೈರೆಕ್ಟಾಗೆ ಪೇಂಟ್ ಮಾಡ್ಕೊಬೋದು, ಅಥವಾ ಪೇಪರಲ್ಲಿ ರೋಲ್ ಮಾಡಿ ಅದನ್ನು ನೀವು ಈ ಥರ ಮಾಡ್ಕೊಬೋದು. ಅದು ಇದು ಚೆನ್ನಾಗಿರುತ್ತೆ, ಇದು ಒಂಥರ ನೋಡೋಕ್ಕೂ ಲುಕ್ಕಾಗಿರುತ್ತೆ, ಅದಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಇನ್ನೊಂದಕ್ಕೂ ನಮ್ಗೆ ಯಾವ ಥರ ಶೇಪಲ್ಲಿ ಬೇಕೋ ಆ ಶೇಪ್ಗೆ ನೀವು ಪೆನ್ಸಿಲ್ ಮಾರ್ಕ್ ಮಾಡ್ಕೊಳ್ಳಿ, ಅಥವಾ ಫೆವಿಕಲಲ್ಲಿ ಡೈರೆಕ್ಟಾಗಿ ಈ ಥರ ಅಂಟಿಸ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಅಂಟಿಸ್ಕೊಳ್ಳಿ. ಮತ್ತು ಯಾರೆಲ್ಲ ಈ ವಿಡಿಯೋ ನೋಡಿ ಲೈಕ್ ಮಾಡ್ತೀರಾ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಹಾಗೆ ವಿಡಿಯೋ ನೋಡೋರಿಗೆ ಎಲ್ಲರಿಗೂ ಒಂದ್ಸರಿ ಹಾಯ್ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನಾನು ಮೊಟ್ಟೆದ ಫ್ಲವರ್ ರೆಡಿ ಮಾಡಿಟ್ನಲ್ಲ ಅದೆಲ್ಲ ಡ್ರೈ ಆಗಿದೆ. ಸೊ ಮಧ್ಯಕ್ಕೆ ಒಂಥರ ಪ್ಲೈನಾಗಿ ಅನಿಸ್ತಾಯಿತ್ತು, ಅದಕ್ಕೋಸ್ಕರ ಈ ಥರ ಕೋಟಿಂಗ್ ಕೊಡ್ತಾಯಿದ್ದೀನಿ ಬೇರೆ ಗೋಲ್ಡ್ ಕಲರ್ದು. ಸುಮ್ಮನೆ ಟಚ್ ಮಾಡ್ತಾಯಿದ್ದೀನಿ. ಆ ಥರ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಅದಕ್ಕೋಸ್ಕರನೇ. ಇದಿಲ್ಲಾಂದರೆ ನೀವು ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಬೋದು. ಇವಾಗ ನಾನು ನಿಮಗೆ ಮೊಟ್ಟೆನ ಈ ಥರ ಗಮ್ಮಾಕಿ ಗ್ಲೂಗನ್ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಗ್ಲೂಗನ್ ಸಿಗೋದಿಲ್ಲ ಇವಾಗ ಲಾಕ್ಡೌನ್ ಆಗಿರೋದ್ರಿಂದ ಅಂದರೆ ನಾರ್ಮಲ್ ಫೆವಿಕಲಲ್ಲಿ ಅಂಟಿಸ್ಕೊಳ್ಳಿ, ಯಾಕಂದರೆ ಡ್ರೈ ಆಗೋದಕ್ಕೆ ಟೈಮ್ ತಗೊಳುತ್ತೆ, ಅದಕ್ಕೋಸ್ಕರನೇ. ಸೊ ನಾನು ವೀಡಿಯೋಗೆ ಮಾಡೋದ್ರಿಂದ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ, ಹಂಗಾಗಿ ನಾನು ಗ್ಲೂಗನ್ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಈ ಥರ ನಾನು ಫ್ಲವರ್ ಥರ ಜೋಡಿಸ್ಕೊಂಡಿದ್ದೀನಿ. ನೋಡೋಕ್ಕೆ ತುಂಬಾ ಲುಕ್ಕಾಗಿರುತ್ತೆ. ಯಾರಾದರೂ ಸಡನ್ನಾಗಿ ಮನೆಗೆ ಬಂದಾಗ ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ ಸೊ ಏನೋ ಯಾವುದ್ರೊಳಗೆ ಕ್ರಾಫ್ಟ್ ಮಾಡಿದ್ದಾರೆ ಅಂತ. ಆವಾಗ ನಿಮ್ಮನ್ನು ಕೇಳಿನೇ ತಿಳ್ಕೊಬೇಕಾಗುತ್ತೆ ಅವರು.
ಸೊ ಅಲ್ಲಿವರೆಗೂ ಯಾರಿಗೂ ಗೊತ್ತಾಗೋದಿಲ್ಲ ಇದು ಮೊಟ್ಟೆನಲ್ಲೇ ಮಾಡಿರೋದು ಅಂತ, ಅದಕ್ಕೋಸ್ಕರನೇ. ಸೊ ತುಂಬಾ ಚೆನ್ನಾಗಿರುತ್ತೆ, ಅದರಲ್ಲೂ ಮೊಟ್ಟೆನಲ್ಲಿ ತುಂಬ ವೆರೈಟಿಗಳು ಕ್ರಾಫ್ಟ್ ಮಾಡ್ಬೋದು. ಸೊ ಇವಾಗ ನೋಡಿ ಇದೇ ರೀತಿ ನಾನು ಎಲೆನ ಒಂದು 4 ಎಲೆನ ಈ ಥರ ದೊಡ್ಡ ಸೈಜ್ ಕಟ್ ಮಾಡ್ಕೊಂಡಿದ್ದೆ. ಅದು ಯಾಕಂದರೆ ಈ ಥರ ಸ್ಟಾರ್ಟಿಂಗಲ್ಲೇ ಇಡೋಕ್ಕೆ ಅದು. ಸೊ ಇನ್ನು ಉಳಿದಿರೋದೆಲ್ಲ ಚಿಕ್ಕ ಚಿಕ್ಕ ಎಲೆ ಅಲ್ವಾ, ಅದನ್ನೆಲ್ಲ ಈ ಥರ ನಾನು ಫ್ಲವರ್ಗಳ ಮಧ್ಯದಲ್ಲಿ ಈ ಥರ ಅಂಟಿಸ್ಕೊತೀನಿ. ಜಾಸ್ತಿ ಓವರಾಗಿ ತುಂಬಕ್ಕೆ ಹೋಗಬೇಡಿ, ಅದು ನೋಡೋಕ್ಕೆ ಚೆನ್ನಾಗಿರಲ್ಲ. ಲೈಟಾಗಿ ಸಿಂಪಲಾಗಿ ಇರಲಿ, ನೋಡೋಕ್ಕೆ ಲುಕ್ಕಾಗಿರುತ್ತೆ. ಸೊ ಇವಾಗ ಆಲ್ಮೋಸ್ಟ್ ರೆಡಿ ಆಯಿತು. ಇದನ್ನು ನೀವು ಎಲ್ಲದೂ ಡಬಲ್ ಗಮ್ ಟೇಪ್ ಹಾಕಿ ಅಥವಾ ಇಲ್ಲಾಂದರೆ ಎಲ್ಲದೂ ಗೋಡೆನಲ್ಲಿ ಇಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಇವತ್ತಿನ ಕ್ರಾಫ್ಟ್ ನಿಮಗೆಲ್ಲ ಇಷ್ಟ ಆಗಿದೆ. ನೀವು ಇದೇ ರೀತಿ ಟ್ರೈ ಮಾಡಿ, ಯಾವ ರೀತಿ ಬರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತಷ್ಟು ಈಸಿ ವಿಡಿಯೋಗೋಸ್ಕರ ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.